ರೈತರು ಹೈನುಗಾರಿಕೆ ಹೆಚ್ಚು ಒತ್ತು ಕೊಡುವುದರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡು ಪ್ರತಿಯೊಬ್ಬರು ಹಸುಗಳನ್ನ ಕಟ್ಟುವುದರ ಮೂಲಕ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬೇಕು ಅಂತ ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಮಳಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಪ್ರಾರಂಭೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಡೈರಿಗಳನ್ನ ಮಾಡಲಾಗ್ತಾ ಇದೆ. ತಾಲೂಕಿನಲ್ಲಿ ಈಗಾಗಲೇ 70 ಡೈರಿಗಳನ್ನ ಪ್ರಾರಂಭ ಮಾಡಿ ಗ್ರಾಮೀಣ ಭಾಗದ ರೈತರಿಗೆ ಊರಲ್ಲಿ ಹಾಲು ಹಾಕುವುದರ ಮೂಲಕ ಸ್ವಾವಲಂಬಿಗಳಾಗಿ ಬದುಕಬೇಕು. ರೈತರು ಪ್ರತಿ ಮನೆಗೊಂದು ಹಸುಗಳನ್ನ ಕಟ್ಟಿಕೊಂಡು ಹಾಲು ಹಾಕುವುದರ ಮೂಲಕ ಆರ್ಥಿಕವಾಗಿ ಮುಂದೆ ಬರಲು ಸಹಕಾರವಾಗಿದೆ ಎಂದಿದ್ದಾರೆ. ತಾಲೂಕಿನಲ್ಲಿ ಸುಮಾರು 90 ಅಂಗನವಾಡಿ ಕಟ್ಟಡಗಳಿಗೆ ಅನುದಾನ ಹಾಕಲಾಗಿದೆ. ಕಾಮಗಾರಿಗಳು ಕೂಡ ಮಾಡಲಾಗ್ತಾ ಇದೆ. ಉಳಿದ ಅಂಗನವಾಡಿ ಕಟ್ಟಡವನ್ನ ಹಂತ ಹಂತವಾಗಿ ಮಾಡ್ತೀವಿ ಎಂದಿದ್ದಾರೆ. ಭಾರತಿ ಶ್ರೀನಿವಾಸ್ ಅವರು ಚುನಾವಣೆಯಲ್ಲಿ ಗೆದ್ದ ಮೇಲೆ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಗಳಿಗೆ ಡೈರಿಗಳನ್ನ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ರೈತರು ಹೆಚ್ಚು ಹಾಲನ್ನ ಹಾಕಬೇಕು ಅಂತ ಹೇಳಿದ್ರು. ಈಗ 1,25,000 ಜಾಸ್ತಿ ಭಾರತೀಯರು ಈ ಒಂದು ಡೈರೆಕ್ಟರ್ ಆದ್ಮೇಲೆ ಹೆಚ್ಚಾಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ಅಂದ್ರೆ ನೀವೆಲ್ಲ ಪ್ರೈವೇಟ್ಗೆ ಅಲ್ಲಿ ಇಲ್ಲಿ ಹಾಕ್ತಿದ್ರಿ. ನಾವು ಹೊಸದಾಗಿ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದ್ವಿ, ಎಲ್ಲೆಲ್ಲಿ ಮಾಡ್ತೀನಿ ಅಂತ ರೈತರು ಅಲ್ಲೆಲ್ಲ ಪ್ರಾರಂಭ ಮಾಡಿ. ಅದೆಲ್ಲಾಗುತ್ತೆ ಅಂದ್ರೆ ನಾನು ಏನೋ ಕೆಲಸ ಮಾಡ್ತೀರಲ್ಲ, ತೋಟದ ತಕ್ಕವಾಗಿ ಹೋಗ್ತೀವಿ, ದನ ಮೇಯಿಸ್ಲೇಬೇಕು, ನೀರು ಕುಡಿಸ್ಲೇಬೇಕು, ಸಾಯಂಕಾಲ ತನಕ ಅಲ್ಲಿ ಇಲ್ಲಿ ಹೋಗಿ ಓಟ್ಲ ಹೊಡೆಯೋದ್ರ ಬದಲು ಹಸ ಕಟ್ಕೊಂಡು ಅವ್ರು ಮೇಯಿಸ್ಕೊಂಡ್ ಬಂದ್ರೆ ನಿಮ್ ಮನೆ ಜೀವನ ನಡೀಲಿಕ್ಕೆ ನಿಮ್ ಕುಟುಂಬ ಒಂದು ತಿಂಗಳು ಸರ್ಕಾರಿ ನೌಕರರ ಸಂಬಳ ತಂತಾನೋ ಆ ರೀತಿ ಸಂಬಳ ತಂದು ನೀವು ಅತ್ಯಂತ ನೆಮ್ಮದಿ ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನೀವು ಹಿಂದೆ ಬರಗಾಲ ಇದ್ದಾಗ ನಿಟ್ಟೂರು ಚೇಳುಗಳಲ್ಲಿ ಯಾವ ಊರಿಗೆ ಹೋದ್ರು ಕೂಡ ಸ್ಕೂಲ್ ಕಟ್ಕೊಂಡು ನಮ್ಮ ಇವರು ಕಟ್ಕೊಂಡು ಭಾರಿ ಚೆನ್ನಾಗಿ ಅದರಿಂದಲೇ ಅವರ ಅವತ್ತು ಮುಂದೆ ಬಂದಿದ್ದಂಥದ್ದು, ಅವರು ಕುಟುಂಬಗಳನ್ನ ನಿರ್ವಹಣೆ ಮಾಡ್ತಿದ್ದಂಥದ್ದು. ನಾವು ಕೂಡ ಎಲ್ಲರೂ ಕೂಡ ಈ ಡೈರಿ ಐತಿ ಅಂತಂದ್ರೆ ಇವತ್ತು ಇಲ್ಲಿ 100 ಬರೋದು, ಇನ್ನೊಂದು ತಿಂಗಳು 2 ತಿಂಗಳು ವರ್ಷಕ್ಕೆ 300-400 ಹೋಗ್ತೀರಾ. ಅದು ನನಗೆ ಕಾನ್ಫಿಡೆನ್ಸ್ ಇದೆ. ಆ ಒಂದು ಕಾರಣಕ್ಕೆ ನಾನು ಎಲ್ಲಾ ಕಡೆ ಡೈರಿಗಳನ್ನ ಯಾರ್ಯಾರು ಕೇಳ್ತೀವಿ ಮಾಡ್ತೀವಿ ಅಂತಾರೋ ಎಲ್ಲಾ ಕಡೆ ಓಪನ್ ಮಾಡಿಸಿ ಅಂತಕ್ಕಂಥದ್ದನ್ನ ನಾನು ಅವ್ರಿಗೂ ಅಧಿಕಾರಿಗಳು ಹೇಳಿದೀನಿ, ಭಾರತೀಯವ್ರಿಗೂ ಕೂಡ ಆ ವಿಚಾರ ಹೇಳಿದೀನಿ. ನಮ್ಗೆ ಮುಂದೆ ಏನಾಗುತ್ತೆ ಅನ್ನೋದು ಮುಖ್ಯ. ಇರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಅದನ್ನ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಒಂದೇ ಉದ್ದೇಶ ಇರ್ತಕ್ಕಂಥದ್ದು. ನಾವು ಎಲ್ಲಾ ಕಡೆಗೂ ಮಾಡ್ತಾ ಇದ್ದೀವಿ. ಇಲ್ಲಿ ಇಟ್ಕೊಂಡು ಇದನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡಿ ನಮ್ಮ ದೇಶಗಳು ಮಾಡಕ್ಕಾಗಿಲ್ಲ. ಅವ್ರು ಊರಾಗಿದ್ದೀವಿ ಕಿತ್ತಾಟ, 2 ಗುಂಪು ಮತ್ತದಕ್ಕೆ ಉಳ್ಕೊಳ್ಳೋದು ಕಿತ್ತಾಡೋದು. ದೇಶ ಇಟ್ಕೊಂಡು ಹಲವು ಬಡವರು 1-2 ವರ್ಷ ಕಟ್ಕೊಂಡು ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಅವಕಾಶ ಆಗುತ್ತೆ ಅಂತಂದ್ರೆ ನಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟು ಮಾಡ್ಕೊಡ್ತಕ್ಕಂಥ ಕೆಲಸ. ತುಮಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ನಾನು ಚುನಾವಣೆಯಲ್ಲಿ ಗೆದ್ದ ಮೇಲೆ ಸುಮಾರು 30 ಡೈರಿಗಳನ್ನ ಪ್ರಾರಂಭ ಮಾಡಿದ್ದು ಪ್ರತಿ ಹಳ್ಳಿಗಳಿಗೂ ಕೂಡ ಡೈರಿಗಳನ್ನ ಮಾಡ್ತೀವಿ. ರೈತರು ಹೆಚ್ಚು ಹೈನುಗಾರಿಕೆಗೆ ಪ್ರೋತ್ಸಾಹ ನೀಡಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಹಸುವನ್ನ ಕಟ್ಟಿಕೊಂಡು ಹಾಲನ್ನ ಹಾಕಬೇಕು. ಇದರಿಂದ ಮನೆಯ ಕುಟುಂಬ ನೆಮ್ಮದಿ ಇರಲು ಸಾಧ್ಯವಾಗುತ್ತೆ. ಹಾಲು ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳನ್ನ ರೈತರಿಗೆ ತಲುಪಿಸ್ತೀವಿ. ಹಾಲು ಹಾಕುವ ರೈತರು ಮರಣ ಹೊಂದಿದ್ರೆ 50,000 ಹಣವನ್ನ ಕೊಡ್ತೀವಿ. ಹಸು ಮರಣ ಹೊಂದಿದ್ರೆ 70,000 ಹಣವನ್ನ ಕೊಡ್ತೀವಿ. ಶಾಸಕರ ಸಹಕಾರದೊಂದಿಗೆ ಗಣಬಾಧಿತ ಪ್ರದೇಶದಲ್ಲಿ ಇರುವ ರೈತರಿಗೆ ಹಸುಗಳನ್ನ ಕೊಡಿಸಲು ಹೇಳಿದ್ದೀವಿ. ಜೊತೆಗೆ ರೈತರಿಗೆ ಒಕ್ಕೂಟದಿಂದ ಬರುವ ಸೌಲಭ್ಯವನ್ನು ಕೂಡ ತಲುಪಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಎಂದಿದ್ದಾರೆ. ಇದು ಬಣವೆ ಸುಟ್ಟೋದ್ರೆ 10,000 ರೂಪಾಯಿ ಕೊಡ್ತೀವಿ. ಈ ತರ ಒಂದಷ್ಟು ರೈತರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ದೃಷ್ಟಿಯಿಂದ ಈ ತರದೆಲ್ಲ ಸಹಾಯನ ಒಕ್ಕೂಟದಿಂದ ಮಾಡ್ತೀವಿ. ಅದಲ್ಲದೆ ಈಗ ಇದೆಲ್ಲ ಎಲ್ಲಾಯ್ತು, 1, 2, 3 ಹಸು ಸಾಕೋರು ಎಷ್ಟೇ ಹಸು ಸಾಕರು ಇದನ್ನ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು. ರೈತರನ್ನ ಹೆಚ್ಚಾಗಿ ಮತ್ತೆ ಯುವತಿಯರನ್ನ ಹೆಚ್ಚಾಗಿ ಹೈನುಗಾರಿಕೆಗೆ ಪ್ರೋತ್ಸಾಹಿಸಬೇಕು. ಅವ್ರನ್ನ ಹೈನುಗಾರಿಕೆ ನಾವು ತರಬೇಕು ಅನ್ನೋ ಉದ್ದೇಶದಿಂದ ನಾವೇನ್ ಮಾಡ್ತಿದೀವಿ, ಈಗ ಮೇವು ಕತ್ತರಿಸೋ ಯಂತ್ರಗಳನ್ನ ಅರ್ಧ ಬೆಲೆಗೆ ಕೊಡ್ತಾ ಇದ್ದೀವಿ. ಅರ್ಧ ಬೆಲೆ ನಾವು ಕೊಡ್ತೀವಿ ಒಕ್ಕೂಟದಿಂದ, ಇನ್ನು ಅರ್ಧನ ನೀವು ಕಳಿಸ್ಬೇಕಾಗುತ್ತೆ. ಹಾಗೆ ಹಾಲ್ ಕರಿಯೋ ಯಂತ್ರಗಳನ್ನ ನಾವು ಅದನ್ನು ಅರ್ಧ ಬೆಲೆಗೆ ಕೊಟ್ಟಿದ್ದೀವಿ. ಹಾಗೆ ಮ್ಯಾಟ್, ರಾಸುಗಳಿಗೆ ಮಂಡಿಗೆ ತೊಂದರೆ ಆಗ್ಬಾರ್ದು ಅಂತ ಮ್ಯಾಟ್ ಸಹಿತ, ರಬ್ಬರ್ ಮ್ಯಾಟ್ಗಳನ್ನ ಸಹಿತ ನಾವು ಕೊಡ್ತಾ ಇದ್ದೀವಿ. ಈ ತರ ಬೇಕಾದಷ್ಟು ಸವಲತ್ತುಗಳನ್ನ ನಾವು ಒಕ್ಕೂಟದಿಂದ ಕೊಡ್ತಿದ್ದೀವಿ. ಆಮೇಲೆ ನಾನ್ ಬಂದ್ಮೇಲೆ ನಾನು ಗೆದ್ದ ತಕ್ಷಣ ನನಗೆಲ್ಲ ಈಗ ಗೊತ್ತಿಲ್ಲ, ಆಕಸ್ಮಿಕವಾಗಿ ನಾನು ಇಲ್ಲಿ ಡೈರೆಕ್ಟರ್ ಆಗಿದ್ದು. ಹಾಗಾಗಿ ನನಗೆ ಒಂದು 50 ಸಂಘಗಳಿಗಿಂತ ಹೆಚ್ಚು ನಾನು ದಿನ ಬೆಳಿಗ್ಗೆ ಸಾಯಂಕಾಲ ಹೋಗ್ತಿದ್ದು. ನನಗೆ ಅಲ್ಲಿನೆಲ್ಲ ಮಾಹಿತಿಗಳನ್ನ
ಪಶು ಆಹಾರದ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ಏನು ನನಗೆ ಅರ್ಥ ಆಗ್ತಿಲ್ಲ. ಏನಕ್ಕೆ 2 ಲೀಟರ್ ಏನು ಬಳಸ್ತಾನೆ? ಆವಾಗ ಕ್ಯಾಲ್ಸಿಯಂ ಕಮ್ಮಿ ಆಗಿ ಹಸು ಡೆಲಿವರಿ ಆಗುವಾಗ ಕ್ಯಾಲ್ಸಿಯಂ ಕಮ್ಮಿಯಾಗಿ ಕೆಳಗಡೆ ಬಿದ್ದೋಗುತ್ತೆ. ಅದು ಎತ್ತಕ್ಕಾಗದೆ ಎಷ್ಟೋ ಸಲ ಹಸು ಸತ್ತೋಗುತ್ತೆ ಅಂತ ನಾನು ಗಮನಿಸ್ತೀನಿ. ಆಗುತ್ತೆ ಅಂದ್ರೆ ನಮ್ಮ ರೈತರು ಬಹಳ ಬುದ್ಧಿವಂತರು. ಕೊಡೋಣ ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವಕ್ಕೆ ಸಮೃದ್ಧಿ ಕೊಡ್ಬೇಕು. ಅದು ಬಸರಿ ಇದ್ದಾಗ ಸಮೃದ್ಧಿ ಆಹಾರವನ್ನ ನಾವು ಕೊಡ್ಬೇಕು. ಸ್ವಲ್ಪ ಅದನ್ನ ಕೊಡಲ್ಲ, ಉಳ್ಸಕ್ ಹೋಗ್ತಾರೆ. ಅದೇನಾಗುತ್ತೆ, ಹಸು ಡೆಲಿವರಿ ಆಗೋ ಟೈಮಲ್ಲಿ ಕ್ಯಾಲ್ಸಿಯಂ ಕಮ್ಮಿಯಾಗಿ ಕೆಳಗಡೆ ಬಿದ್ದೋಗುತ್ತೆ. ದಯಮಾಡಿ ರೈತರ ಗಮನಕ್ಕೆ ಒಂದು ರಿಕ್ವೆಸ್ಟ್, ಅದು ಹಾಲು ಕೊಡುವಾಗ ಮಾತ್ರ ಅದಕ್ಕೆಲ್ಲ ರೀತಿಯ ಆಹಾರ ಕೊಡ್ತೀವಿ. ಅದು ಹಾಲು ಕೊಡಲ್ಲ ಅಂದ ತಕ್ಷಣ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಗುರುರಾಜ್ ಯೋಗೀಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯೆ ಕರಿಯಮ್ಮ ರಮೇಶ್, ಮುಖಂಡರು ಆದ ನಟರಾಜು, ರಮೇಶ್, ಕರಿಬಸವಯ್ಯ, ಲಿಂಗರಾಜು, ನಲ್ಲೂರು ಸೋಮಣ್ಣ, ಮಂಜುನಾಥ್, ನಟರಾಜು, ಪುಟ್ಟಸಿದ್ದಪ್ಪ, ಕಾಂತರಾಜ್, ಬಾಬು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.